ಶಿವಾನಂದ ಪಾಟೀಲ್ ಕೊಟ್ಟಿರ್ಬೋದು, ಮಾಡೋರು ಬೇಕಲ್ಲ. ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಎಲ್ಲರಲ್ಲೂ ಇದೆ. ಆದರೆ ಕೆಲವು ಅವ್ರ ಹಿತೈಷಿಗಳು ಹಿಂದೆ ಮುಂದೆ ನಡೀತಕ್ಕಂಥ ವ್ಯವಹಾರದಲ್ಲೇ ಹಿಂದೆ ಉಳಿತಾರೆ. ಇವಾಗ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ ಸರ್. ಅದು ವಿಪರೀತ ಆಗ್ತಾ ಇದೆ. ಈ ಸಿ ಎಂ ಮಾಡಿದ್ರು ವರ್ತಿಸ್ಕೋಣ ಅಂತ ವರ್ತನೆ ಇದೆಯಾ ಇವರೇ? ಆತದ ನೀನು ಬಿಡ್ತೀಯಾ, ನಾನು ಪಕ್ಕದಲ್ಲಿ ಬಿಡ್ತೀನಾ? ಇವಾಗ ಡಿ ಕೆ ಶಿವಕುಮಾರನ್ನ ಸಿಎಂ ಮಾಡ್ಬೇಕನ್ಬಿಟ್ಟು ಕಾಂಗ್ರೆಸ್ ಸಚಿವ ಶಿವಾನಂದ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಶಿವಾನಂದ ಪಾಟೀಲ್ ಕೊಟ್ಟಿರ್ಬೋದು, ಮಾಡೋರು ಬೇಕಲ್ಲ. ಡಿ ಕೆ ಶಿವಕುಮಾರ್ ಮಾಡಬಾರ್ದು ಅಂತ ಯಾರಿಗೂ ಏನು ಮಾಡಲೇಬಾರ್ದು ಅಂತ ಯಾರಿಗೂ ಇಲ್ಲ, ಆಗಬೇಕು ಅಂತ ಇದೆ. ಮಧ್ಯೆ ಬರ್ತಕ್ಕಂಥ ಅನಿಸಿಕೆಗಳಿಂದ ಅವ್ರು ಹಿನ್ನೆಲೆ ಆಗ್ತಾ ಇದೆ ಅಷ್ಟೇ. ಆಗಬೇಕು ಅಂತ ಎಲ್ಲ ಜನಸಾಮಾನ್ಯರು ನಮಗೆ 50% 100% ಒಂದು 70% ಇದೆ. ಆದರೆ ಅವ್ರ ಹೇಳಿಕೆ ಅವರ ವರ್ತನೆಯಿಂದ ಹಿಂದೆ ಉಳಿತಾ ಇದೆ. ಯಾವ ಥರ ವರ್ತನೆ? ಈಗ ಇಲ್ಲಿ ಇವಾಗ ನೀವು ಬೇಕು ಅಂತ ನೀವು ಹೇಳ್ತೀರಾ, ನಾನು ಬೇಕು ಅಂತ ಹೇಳ್ತಾರೆ. ತಿರ್ಗಿ ಅವ್ನು ಹೇಳ್ದಂತ ತಿರ್ಗಿ ಅವನ ಹತ್ರ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ವ್ಯವಹರಿಸೋಕೆ ಆಗ್ತಾ ಇಲ್ಲ ಅವ್ರಿಗೆ. ಈಗ ಇಲ್ಲಿ ಹೇಳಿದಾಗ ತಿರ್ಗಿ ಅಲ್ಲೊಂದೇನೋ ಒಂದು ಬೇರೆ ಮಾಡಿರ್ತದೆ, ಅದು ಹಂಗಾಗಿ ಹಿನ್ನಡೆ ಆಗಿಷ್ಟು. ಹಾಗಿದ್ರೆ ಇವಾಗ ಸಿದ್ದರಾಮಯ್ಯ ಸರ್ ಅವರು ಸಿಎಂ ಆಗಿರೋದು ಸಚಿವ ಪಾಟೀಲ್ ಅವ್ರಿಗೆ ಇಷ್ಟ ಇಲ್ಲ ಅಂತನಾ? ಅದು ಇಷ್ಟ ಇದೆ, ಇವತ್ತಿನವರೆಗೂ ಇತ್ತು, ಇನ್ನು ಮುಂದಿಲ್ಲ ಅಂತ ಕಾಣ್ತಾ ಇದೆ. ಯಾಕಂಗೆ? ಅದು ಇವ್ರ ಒಡಂಬಡಿಕೆ ಏನಿದೆಯೋ ಅದು ಗೊತ್ತಿಲ್ಲ. ಇವ್ರಿಗೂ ಮಾತುಕತೆ ಏನು ನಡೆದಿದೆಯೋ ಒಳಗಡೆ ನಡೆದಿದೆ. ಈಗ ನಾನು ಇಲ್ಲಿ ಮಾತಾಡಿದ್ದು ಅಲ್ಲೋಗಿ ಮಾತಾಡೋಕ್ಕಾಗ್ತದ್ರಾ? ಆಗಲ್ಲ. ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಎಲ್ಲರಲ್ಲೂ ಇದೆ. ಆದರೆ ಕೆಲವು ಅವ್ರ ಹಿತೈಷಿಗಳು ಹಿಂದೆ ಮುಂದೆ ನಡೀತಕ್ಕಂಥ ವ್ಯವಹಾರದಲ್ಲೇ ಹಿಂದೆ ಉಳಿತಾರೆ ಅಷ್ಟೇ. ಇವಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡ್ಬೇಕು ಅನ್ನೋದು ಒಂದು ಕಾರಣ ಕೊಡೋದಾದ್ರೆ ಯಾಕೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಸಡನ್ ಆಗಿ? ಡಿ ಕೆ ಶಿವಕುಮಾರ್ನ ಯಾವತ್ತೂ ಮಾಡಬೇಕು ಅಂತ ಯಾರೂ ಮುಂದೂಚಿಲ್ಲ. ಇವರು ಮೊದಲಿಂದ ಕಾಂಗ್ರೆಸ್ನಲ್ಲಿ ನಾನು ದುಡಿದ್ನೆಲ್ಲ ಕಾಂಗ್ರೆಸ್ಗೆ ಫೈನಾನ್ಸಿಯಲ್ ಆಗಿ ಹರಿಸಿದ್ದೀನಿ. ನನಗೊಂದು ಅಧಿಕಾರ ಬೇಕು, ಇಲ್ಲಿವರೆಗೂ ನಾನು ಕಾಂಗ್ರೆಸ್ಗೋಸ್ಕರವೇ ನಾನು ತ್ಯಾಗ ಮಾಡಿದ್ದೀನಿ ಅಂತ ಹೇಳೋದ್ರಿಂದ ಇವ್ರು ಕೇಳ್ತಾ ಇರೋದು ತಪ್ಪಿಲ್ಲ, ಅವ್ರು ಕೊಡೋದ್ರಿಗೂ ತಪ್ಪಿಲ್ಲ. ಆದರೆ ಮಧ್ಯಂತರದಲ್ಲಿರ್ತಕ್ಕಂಥ ಒಡಂಬಡಿಕೆ ಕಷ್ಟ. ಹಾಗಾದ್ರೆ ಇವಾಗ ಸಿದ್ದರಾಮಯ್ಯ ಅವರು ಸಿಎಂ ಆಗಿದಾರಲ್ವಾ, ತುಂಬಾನೇ ಸೌಕರ್ಯಗಳೆಲ್ಲ ಸಿಕ್ಕಿದೆ ಜನರಿಗೆ. ಜನಗಳಿಗೆ ಸೌಕರ್ಯ ಸಿಕ್ಕಿರೋದು 100% ಇನ್ನಿಲ್ಲೇ. 1% ಗ್ಯಾರಂಟಿ ಮಾಡ್ಬೋದು, ನೀವು ನಾನು ಮಾಡ್ಬೋದು, ಬೇರೆ ಮಾಡಬೇಕಲ್ಲಮ್ಮ. ಯಾವ ಅನುಕೂಲ ಆಗಿದೆ? ಎಲ್ಲಿ ಬಂದಿದೆ? ತೋರಿಸಿರೋದೆ ಅದು. ನಾನು ಇಲ್ಲಿವರೆಗೂ ನಾನು ₹1 ಒಂದು ಕಾಳು ಅಕ್ಕಿನೂ ತೊಗೊಂಡಿಲ್ಲ, ಒಂದು ರೇಷನ್ ಡಿಪೋನೂ ಹೋಗಿಲ್ಲ. ನಾನು ಮಧ್ಯವರ್ತಿಲೇ ದುಡಿದು ಕೈ ಕಾಲು ನೋಡಿ ಇವಾಗ ಉರಿತಾವೆ. ಅವೆಲ್ಲ ಸಿದ್ದರಾಮಣ್ಣ ಏನಿದ್ರು ಅನ್ನೋದು ಇಲ್ಲಿ ಹಂಸಲೇಟಾಗಿ ಏನಿದ್ರು, ಮೊದಲೇನಿದ್ರು ದೇವೇಗೌಡರು, ಅವೆಲ್ಲ ನಮಗೆ ಬೇಡ. ನಮಗೆ ಬೇಕಾಗಿದ್ದು ಇಷ್ಟೇ ಮಾತು. ನಿಮ್ಮ ಪ್ರಕಾರ ಯಾರು ಸಿಎಂ ಆಗಬೇಕು? ಈಗ ಆಲ್ರೆಡಿ ಇರೋರು ಇದ್ಕೊಂಡು ಒಂದು ಸ್ವಲ್ಪ ದಿನ ಇದ್ಕೊಂಡು ಬೇರೆಗೂ ಚಾನ್ಸ್ ಕೊಡೋದು ಒಳ್ಳೇದು ಅಂತ ಅನಿಸ್ತದೆ. ಡಿ ಕೆ ಶಿವಕುಮಾರ್ ಕೊಡ್ತಾರೋ ಇನ್ನೊಬ್ರಿಗೆ ಕೊಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಈಗ ಅವ್ರು ಬಿಟ್ಕೊಡೋದು ಒಳ್ಳೇದು. ಆರೋಗ್ಯ ಸಮೇತನೂ ಇದೆ. ಅವ್ರ ಹಿಂದಿನ ನಡವಳಿಕೆಯಲ್ಲಿ ಇದ್ದಿದ್ದ ನಡವಳಿಕೆ ಸಿದ್ದರಾಮಯ್ಯ ಅಂತ ಇವಾಗ ಕಾಣ್ತಾ ಇಲ್ಲ. ಅದು ವಿಪರೀತ ಆಗ್ತಾ ಇದೆ. ಅದು ವಿಪರೀತ ಮಾಡಿರೋದೇ ಇವರು. ಈಗ ಹಾಲನ್ನ ನೀವು ನನ್ನೇ ಮಾಡಿದ್ದೀರಾ, ಹಾಲು ಮೊದಲು 100 ml 50 ml ಜಾಸ್ತಿ ಕೊಡ್ತಾ ಇದ್ರಿ. ಈಗ 50 ml ಕಡಿಮೆ ಮಾಡಿ ರೇಟ್ ಜಾಸ್ತಿ ಮಾಡಿದ್ದೀರಿ ಅಷ್ಟೇ. ನೀವು ಯಾವ ಫ್ರೀ ಕೊಟ್ರಿ ಜನಗಳಿಗೆ? ಹೋಗಲಿ ರೈತರಿಗೆ ಮೊನ್ನೆ ನೋಡಿ ಅಲ್ಲೆಲ್ಲ ಗಾಟ ಮಾಡ್ತಾಯಿದ್ರು. ರೈತರಿಗೆ ₹3.50 ಇಳಿಸ್ಬಿಟ್ಟಿದ್ದಾರೆ ಬೂತ್ನಲ್ಲಿ. ಅದು ಬಂದು ನೀವು ನೋಡಿದಿರಿ, ಅದು ಗಲಾಟೆ ಆಗ್ತಾಯಿದೆ. ಸಿದ್ದರಾಮಯ್ಯ ಕೂತ್ಕೊಂಡಿರ್ತಾವೆ, ಈಗ ನಡೆಯೋಕ್ಕಾಗಲ್ಲ. ಮೊದಲು ವಾಕ್ ಮಾಡ್ತಿದ್ರು ಸಿದ್ದರಾಮಯ್ಯ ವಾಕ್ ಮಾಡೋಕೆ ಮಂಡಿನ ಐತಿರಲ್ಲ. ಈಗ ಮಂಡಿನ ಅವ್ರ ಜಾಬಿಗೆ ಅವ್ರಿಗೆ ಸರಿಯಾದಂಥ ಟ್ರಾನ್ಸಾಕ್ಷನ್ ಸಿಗ್ತಾ ಇರಲಿಲ್ಲ, ಬಳಿಯೋಕ್ಕೆ ಈಗ ಬಳಿತಾ ಇದೆ ಅಷ್ಟೇ. ಅಲ್ಲೇನಮ್ಮ? ಎಲ್ಲ ಅದು ಮೋದಿಯವರು ಏನು ಮಾಡಿದ್ರು, ಯಾರಿಗೆ ದುಡ್ಡು ಎಷ್ಟು ಹೋಗ್ತದೆ ಅಂತ ಅದನ್ನ ಯಾವಾಗ ಕಂಟ್ರೋಲ್ ಆಯಿತೋ ಅವರಿಗೆ ಪಬ್ಲಿಕ್ನಲ್ಲಿ ಬೆಳೆಯೋಕೆ ಆಗ್ತಾ ಇಲ್ಲದ್ರೆ ಯಾವುದೋ ಲೆಕ್ಕದಲ್ಲಿ ಬಂದಿರೋ ಡಿಜಿಟಲ್ ಬಂದಿರೋದ್ರಿಂದ ಡಿಜಿಟಲ್ ತಗೊಳಕ್ಕಾಗ್ತಾಯಿಲ್ಲ. ಈ ಥರನಾದರೂ ಮಾಡಿ ಯಾವುದೋ ಒಂದು, ಈಗ ನೀವು ಏಜೆನ್ಸಿ ನಾನು ಏಜೆನ್ಸಿಗೆ ನೋಡಿ ₹50 ಹೋಗೋದು ₹500 ಹೋಗ್ತದೆ. ₹500 ₹1,500 ಕೊಡ್ತೀನಿ, ₹500 ನಾನು ಕೆಲಸ ಮಾಡು, ಇನ್ನು ₹100 ನೀನು ತಿಂತಾ ಇರು. ಇವಾಗ ಡಿ ಕೆ ಶಿವಕುಮಾರ್ ಅವ್ರು ಸಿಎಂ ಆದರೆ ಜನಗಳಿಗೆ ಯಾವ ಥರ ಅನುಕೂಲ ಸೌಕರ್ಯಗಳು? ಅದನ್ನು ಮುಂದೆ ಯೋಚನೆ ಮಾಡುವಷ್ಟು ಅಸಾಧ್ಯ. ಈಗ ಯೋಚನೆ ಮಾಡಿ ಹೇಳಕ್ಕೆ ನೋಡ್ರಿ, ಅದು ಆಗದೇ ಇಲ್ಲ. ಇವ್ರು ಮಾಡಬೇಕು ಅಂತ ಇರ್ತಾರೆ ಸಿ ಎಮ್ ಆದವರು. ಆದರೆ ನಾವು ಅವ್ರನ್ನೆಲ್ಲ ಸೇರಿಸಿ ಮಾಡಿಸಿ ಅವ್ರನ್ನ ಸಿ ಎಮ್ ಆಗುವಂತ ಹೇಳಿದ್ವಲ್ಲ, ನಾವು ಸಿ ಎಮ್ ಮಾಡ್ತೀವಲ್ಲ, ನಾವು ಸುಮ್ಮನೆ ಇರ್ತೀವೇನಮ್ಮ? ಆಗಲ್ಲ, ಕಷ್ಟ. ಇವತ್ತು ಯಾರು ಮನುಷ್ಯ ಅಂದವನು ಯಾರಿಗೂ ಆಸೆ ಇಲ್ಲದಲ್ಲೇ ಇರಲ್ಲ. ನಿನಗೂ ಇದೆ ಆಸೆ, ನಾನು ಮೈಸೂರು ಮಹಾರಾಜನೇ ಮದುವೆ ಮಾಡೋಕ್ಕೆ ಹೋಗಂತಾನೆ ಆತದ? ಆದರೂ ಸ್ವಲ್ಪನಾದರೂ ಇದೆಯಲ್ವಾ? ಆ ಲೆವೆಲ್ಗೆ ಹೋದಾಗ ಅದು ಚೇಂಜ್ ಅಪ್ ಆಗ್ತದೆ. ನೀನು ಸಿ ಎಮ್ ಮಾಡಿಬಿಡ್ತೀನಿ, ನೀನು ಸಿ ಎಮ್ ಮಾಡಿದ್ರು ವರ್ತಿಸ್ಕೋಣ ಅಂತ ವರ್ತನೆ ಇದೆಯಾ ಇವರೇ? ಆತದ ನೀನು ಬಿಡ್ತೀಯಾ, ನಾನು ಪಕ್ಕದಲ್ಲಿ ಬಿಡ್ತೀನಾ? ಇಲ್ಲ ಏನೇ ಅವನು ಇಷ್ಟು 1000 ಕೋಟಿಗಿದ್ರು ಅವನ್ನೇ ಮಾಡಿದ್ದಾರೆ, ಅವ್ನು ದುಡ್ಡು ಹೇಳ್ತಾನೆ ಅಷ್ಟೇ. ನೀನು ತಪ್ಪೇನಿಲ್ಲ. ಯಾಕೆ ಸಡನ್ ಆಗಿ ಈ ಥರ ಒಂದು ಸತ್ಯ ಬಿಟ್ಟಿದ್ದಾರೆ ಅನ್ಸುತ್ತೆ? ಅದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಸಡನ್ ಆಗಿ ಯಾಕೆ ಸಿಎಂ ಮಾಡ್ಬೇಕಂತ ಯಾರು ಹೇಳಿಲ್ಲ. ಅವ್ರೇನು ಒಡಂಬಡಿಕೆ ಏನಿತ್ತು, ಹೇಳಿಕೆ ಕೊಟ್ಟಿದ್ದಾರೆ. 130 ಜನ 36 ಜನ ಗೆದ್ದಾಗ ಅವತ್ತೇ ಟ್ರೈ ಮಾಡಿಬಿಡುವಾಯ್ತು. ಸಿದ್ದರಾಮಯ್ಯನೇ ಹಿಂದುಳಿಸ್ಬೋದಾಯ್ತು.
ಅವತ್ತು ಅವ್ರು ಇರಲಿ ಅಂತ ಬಿಟ್ಕೊಂಡು ಇವತ್ತು ಬಿಡೋಕ್ಕಾಗ್ತದೆ. ಯಾರನ್ನ ಬಿಟ್ಟಿದ್ದಾರೆ ಸಿ ಎಮ್ ಆದವರು? ಏನೋ ಸಡನ್ನಾಗಿ ಹೈಕಮೆಂಟ್ ತೆಗ್ದಾಗ ಬೀಳಿದವ್ರೆ ಹೊರತು ಸ್ವಯಂ ಪ್ರೇರಿತವಾಗಿ ಯಾರಾದ್ರೂ ರಾಜೀನಾಮೆ ಕೊಟ್ಟು ಇನ್ನು ಆಗಪ್ಪ ಅಂತ ಕೈ ತೋರಿಸ ಮಾಡಿದಾರಾ? ಇವಾಗ ಅನುಕೂಲಗಳು ಬಂದಿದೆಯಲ್ವಾ ಸರ್, ಸೌಕರ್ಯಗಳು ಯಾವ ಅನುಕೂಲ ನಮಗೆ ಕಂಡು ಬಂದಿಲ್ಲ. ನಮ್ಮ ಜೀವನದಾಗೆ ಇಲ್ಲ, ನಮ್ಮ ಫ್ಯಾಮಿಲಿಗೆ ಇಲ್ಲ. ಯಾರು 2,000 ತಗೋತಿಲ್ವಾ? ₹1 ಒಂದು ಬಿಡಿ ಪೈಸೆ ಡಿಪೋದ ಹತ್ರ ಕೂತನಲ್ಲ. ಯಾರು ಫ್ರೀ ಹೋಗ್ತಾ ಇಲ್ವಾ? ಬಸ್ನಲ್ಲಿ ನಮ್ಮನೇಲಿ ಆಚೆ ಹೋಗಲ್ವಲ್ಲ, ಹೋಗಕ್ಕೆ ಭಯಪಡ್ತಾರೆ. ಈ ಜನತೆ ಇದ್ರೆ ಹೋಗಲ್ಲ. ಇವ್ರು ಮಾರ್ದಾಗಿಂದ 2 ಸಲ ಹೋಗಿರ್ಬೋದು. ಏನು ವಿಜಯನಗರ ಅಲ್ಲಿಗೆ ಬಸ್ನಲ್ಲಿ ನಮ್ಮ ಅಷ್ಟೇ, ಅದ್ ಬಿಟ್ರೆ ಇಲ್ಲ. ಇಲ್ಲ. ಇವಾಗ ಕೊನೆಯದಾಗಿ ಸಿಎಂ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಒಳ್ಳೆಯವರು ಅಂತ ಹೇಳ್ಬೋದು. ಈಗಿನ ಸನ್ನಿವೇಶದಲ್ಲಿ ಒಳ್ಳೆಯವರಲ್ಲ. ಅವ್ರೇ ಇರ್ಬೇಕಾ ಇಲ್ಲ ಬೇಡವಾ? ಅವ್ರು ಇರಲಿ ಬಿಡಲಿ, ಅವ್ರಿಗೆ ಬಿಟ್ಟಿದ್ದು 136 ಜನ ಅವ್ರನ್ನ ಆಯ್ಕೆ ಮಾಡ್ಕೊಂಡಾರ. ಅವರು ನಾವಲ್ಲ, ನಾವು ಇವ್ರನ್ನ ಆಯ್ಕೆ ಮಾಡಿದ್ದು. ನೀವು ಬರೀ ಅವರು 136 ಜನದಾಗ ನಾನೇ ಸಿ ಎಮ್ ಇವರೇ ಅಂತ ಕೈ ಎತ್ತುವಾಗ ನಾನು ಎತ್ತಿದ್ರೆ ಏನಾಗ್ತದೆ? ಪ್ರಯೋಜನ ಇಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.